ನಾನು ಯಾವತ್ತೂ MLC ಆಫರ್ ನನಗೆ 6 ವರ್ಷದ ಹಿಂದೆ ಬಂದಾಗ ನಾನು ಬೇಡ ಅಂತ ಬಂದವಳು. ನಾನು ಸ್ಥಾನಮಾನ ಆಸೆ ಪಡೋರಿಗೆ ಅಂತ ಸ್ಥಾನಗಳು ಸಿಗಲಿ, ನನಗೆ ಆ ರೀತಿ ನೋಡಿ ಅಂಥ ಆಫರ್ ಏನಾದರೂ ಅಥವಾ ಸ್ಥಾನ ನನಗೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಆಗುತ್ತೆ. ಅದ್ರ ಇದರಲ್ಲಿ ರಹಸ್ಯ ಏನಿದೆ? ಇದು ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನೀವು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಅದೊಂದೇ ಉದ್ದೇಶ ಇಟ್ಕೊಂಡು ನೀವು ಯಾರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನು ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಎಲ್ರಿಗೂ ಇದು ಉಚಿತ, ಅದು ಖಚಿತ, ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ, ಅಲ್ಲಿ ದಿವಾಳಿ ಆಗಿದೆ. ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ. ಈಗ ಜನರನ್ನ ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕೆ, ಬಲಿ ಮಾಡೋಕೆ ನೋಡ್ಕೊಂಡು ಬರ್ತಾ ಇದ್ದೀರಾ? ಈಗ ಅನ್ಯಾಯ ನೀವು ರೈತರಿಗೆ ಮಾಡ್ತಿರೋ ಅನ್ಯಾಯನ, ಜನಸಾಮಾನ್ಯರಿಗೆ ಬಡವರಿಗೆ ಮಾಡ್ತಿರೋ ಅನ್ಯಾಯನ ನಿಮ್ ಕಣ್ಣಿಗೆ ಕಾಣ್ತಿಲ್ವಾ? ಇದು ಈ ವಿಚಾರದಲ್ಲೂ ಕೂಡ ಮೇಡಮ್ ಕಾಂಗ್ರೆಸ್ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರದ ಮಾನದಂಡಗಳ ಆಧಾರದ ಮೇಲೆ ಇಲ್ಲಿ ಕೆಲವೊಂದಿಷ್ಟು BPL ಕಾರ್ಡ್ ರದ್ದಾಗಿದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಬೇರೆ ಎಲ್ಲೂ ನಡೀತಾ ಇರೋದನ್ನ ನಮ್ಮ ಬರೀ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಕೇಂದ್ರದ ಒಂದು ಮಾನದಂಡ ಎಲ್ಲಾ ರಾಜ್ಯಕ್ಕೂ ಅನ್ವಯ ಆಗುತ್ತೆ ತಾನೆ, ಬರೀ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತಾ? ಅದು ಹಾಗಿದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗಬೇಕು. ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ಏನಾದರೂ ಇದೆಯಾ ಆ ಥರ ಈ ರೀತಿ ಇಲ್ಲಿ ಮಾತ್ರ ಆಗಬೇಕು ಅಂತ? ಈಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ? ಅದನ್ನ ಬಿಟ್ಟು ಇವರು ಕೊಡೋಕೆ ಆಗದೇನೆ ಆಮೇಲೆ ನಾವು ಅದನ್ನ ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂದ್ರು. ಈಗ ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಎಷ್ಟೋ ತಿಂಗಳಿಂದ ಮಹಿಳೆಯರಿಗೂ ಆ 2,000 ರೂಪಾಯಿ ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ನೀವೇನು ಮನೆಗೆ ಹೋಗಿ ಕೇಳ್ಕೊಂಡು ಬರೋಕ್ಕಾಗತ್ತಾ? ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರಕ್ಕೆ ಬರ್ತಾರೆ, ನಮ್ಗೆ ಸಿಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಆ BPL ಕಾರ್ಡು ನೀವು ಇದನ್ನು ರದ್ದು ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಜನರು? ಏನಕ್ಕೆ ಮತ್ತೆ ನೀವು ಗ್ಯಾರಂಟಿ ಅಂತ ಕೊಟ್ಟಿದ್ರಿ? ಈಗ ಒಪ್ಕೋಬೇಕು ಸರ್ಕಾರ, ನಾವು ತಪ್ಪು ಮಾಡಿದ್ವಿ, ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋದು ಒಪ್ಕೊಂಡು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕೋ, ಬಡವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಅದನ್ನ ಮಾಡಲೇಬೇಕು ಸರ್ಕಾರ. ಅದನ್ನ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿಗಳನ್ನ ಅವ್ರ ಕೈಲಿ ಇದನ್ನ ಮಾಡಕ್ ಆಗ್ತಿಲ್ಲ, ಸಸ್ಟೈನ್ ಮಾಡಕ್ ಆಗ್ತಿಲ್ಲ. ಅವರು ಮೊದಲಿಂದ ಗೊತ್ತಿರೋ ವಿಚಾರನೇ. ಗ್ಯಾರಂಟಿಗಳನ್ನ ಅಷ್ಟು ಫ್ರೀಯಾಗಿ ಅಷ್ಟು ಧಾರಾಳವಾಗಿ ಕೊಡೋದಾದ್ರೆ ಪ್ರತಿಯೊಂದು ಸರ್ಕಾರನೂ ಕೊಡ್ಬೋದಲ್ಲ. ಬರೀ ಕರ್ನಾಟಕ ಅಥವಾ ಇನ್ನೊಂದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ ಯಾಕೆ? ಪ್ರತಿಯೊಂದು ಕಡೆನೂ ಅದು ಕೊಟ್ಟು ಅವ್ರ ಎಲೆಕ್ಷನಲ್ಲಿ ಆರಾಮಾಗಿ ನಾವು ಗೆಲ್ಬೋದು ಅನ್ನೋ ಒಂದು ಇದನ್ನು ಇಟ್ಕೊಂಡು ಮಾಡ್ಬೋದಲ್ಲ. ಏನಕ್ಕೆ ಮಾಡಲ್ಲ? ಬಿಕಾಸ್ ಅವ್ರಿಗೆ ಗೊತ್ತಿದೆ ಆರ್ಥಿಕವಾಗಿ ಇದು ಸಸ್ಟೈನ್ ಮಾಡುವಂಥ ವಿಷಯ ಅಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ. CM ಅವರು ಹೇಳ್ತಾರೆ ಮೇಡಮ್, ಯಾರು ಹೇಳಿದ್ದು ರಾಜ್ಯದಲ್ಲಿ ದುಡ್ಡಿಲ್ಲ ಅಂತ, ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ನಾವೇ ಕೇಂದ್ರದ ಹತ್ರ ಹಣವನ್ನ ಕೇಳ್ತಾ ಇದೀವ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡ್ತಾರೆ. ಈ ವಿಚಾರವಾಗಿ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳೋದು ಬೇಕಾಗಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ MLAಗಳನ್ನೇ ಕೇಳಿ, ಅವರವರ ಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಿ ಅವರನ್ನೇ ಕೇಳಿ. ಮೊನ್ನೆ ಅಷ್ಟೇ ಅಷ್ಟು ದೂರ ಯಾಕೆ? ನಿಮಗೆ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಾರಲ್ಲ, ಈ ಗ್ಯಾರಂಟಿಗಳಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋಂಥ ಮಾತನ್ನು ಬೇರೆ ಯಾರು ಹೇಳೋದು ಯಾಕೆ? ಅವರ ಹಿರಿಯ ನಾಯಕರು, ಅವ್ರು ಸೀನಿಯರ್ ಮೋಸ್ಟ್ ಲೀಡರ್ ಅವರೇ ಹೇಳಿದ್ದಾರೆ. ಇನ್ನು ನಾವೇನಕ್ಕೆ ಕೇಳಬೇಕು ಅದನ್ನ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.